ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಚಾರದ ಬಗ್ಗೆ ಮಾತಾಡಲೇಬೇಕು ಅನಿಸ್ತು, ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗನ್ಸ್ದಂಗೆ ನಿಮಗೂ ಈ ವಿಚಾರದ ಬಗ್ಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸಿರುತ್ತೆ, ಯಾಕೆ ನಮ್ಮ ದೇಶದಲ್ಲಿ ಬಡವರು ಬಡವರಾಗೆ ಉಳ್ಕೊತಾರೆ, ಶ್ರೀಮಂತರು ಶ್ರೀಮಂತರಾಗೆ ಉಳ್ಕೊತಾರೆ ಅಂತ. ಐಮ್ ನಾಟ್ ಟೆಲಿಂಗ್ 100%. ಮೋಸ್ಟ್ ಆಫ್ ದ ಪೀಪಲ್ ಹಂಗೆ ಇರುತ್ತೆ. ಬಡವರು ಬಡವರಾಗೆ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗೆ ಇರ್ತಾರೆ. ಸೊ ಅಂಥದ್ದೇ ಒಂದು ವಿಚಾರ ಫಸ್ಟ್ ಹೇಳ್ಬಿಡ್ತೀನಿ. ಹಂಗಂತ ನಾನೊಬ್ಬ ಬಡವ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಲಂಡನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯ, ನಮ್ಮ ದೇಶ ಅಂತ ಬಂದಾಗ ನಾವು ಆ ನ್ಯೂಸ್ನ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಫಾಲೋ ಮಾಡ್ತಾ ಇರ್ತೀವಿ. ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಒಂದು 2-3 ಇಯರ್ಸಿಂದ ನಾನು ನ್ಯೂಸಲ್ಲಿ ನೋಡ್ತಾನೆ ಬರ್ತಾ ಇದ್ದೀನಿ. KPSC ವಿಚಾರ. KPSC ಅವ್ರಿಗೆ ನಮಗೆಲ್ಲ ಗೊತ್ತಿರೋದ್ರಂಗೆ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಬರಲ್ಲ, ಕೋಟಿಗೆ ಜಾಬ್ಸ್ನ ಸೆಲ್ ಮಾಡ್ಕೊತಾರೆ, ಅದೆಲ್ಲ ಗೊತ್ತಿದೆ. ಸೊ ರೀಸೆಂಟಾಗಿ ಈ ವಿಚಾರವಾಗಿ ಸೆಷನ್ನಲ್ಲಿ ಕೂಡ ಕೆಲವೊಬ್ಬರು ರೈಸ್ ಮಾಡಿದ್ರು. ಸೊ ಇದು ತುಂಬ ವರ್ಷಗಳಿಂದ, ತುಂಬ ಕಾಲದಿಂದ KPSCಲಿಂದ ಭ್ರಷ್ಟಾಚಾರ ನಡೀತಾನೆ ಇದೆ. ನಾವು ಬಡ ಮಕ್ಕಳಿಗೆ ಏನಾರ ಆಗಲಿ ಒಂದು ಹೆಲ್ಪ್ ಮಾಡಬೇಕು, ಅವ್ರಿಗೆ ಜಾಬ್ ಸಿಗಬೇಕು ಅಂತೇಳಿ ತೆಗೆದ್ರು. ಆಮೇಲೆ ಎಲ್ಲ ಡಿಸ್ಕಷನ್ ಆಗಿ ಕೊನೆಗೆ ಫೈನಲ್ ಆಗಿ ಅದಕ್ಕೆ ಆನ್ಸರ್ ಬಂದಾಗ ಗೊತ್ತಾಯ್ತು ನನಗೆ, ಓಕೆ, ಯಾವುದೇ ಕಾರಣಕ್ಕೂ ಬಡ ವಿದ್ಯಾರ್ಥಿಗಳಿಗೆ, ದುಡ್ಡು ಇಲ್ಲದೆ ಇರೋರಿಗೆ ಈ ಕೆಲಸ ಸಿಗೋಕ್ಕೆ ಚಾನ್ಸೇ ಇಲ್ಲ. ನೀವು ಇಟ್ ಈಸ್ ಅ ಪ್ರೀ ಪ್ಲ್ಯಾನ್. ಹೇಳ್ತೀನಿ ಕೇಳಿ, ಇದೊಂದು ಪ್ರೀ ಪ್ಲ್ಯಾನ್. ಇದನ್ನು ಮುಚ್ಚಾಕಕ್ಕೆ ಏನೆಲ್ಲ ಮಾಡೋಕ್ಕಾಗುತ್ತೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಈ ಏನು KPSC ಅವ್ರು ಭ್ರಷ್ಟಾಚಾರ ಮಾಡಿ ದುಡ್ಡು ಹೊಡೆದಿರ್ತಾರೆ, ಅದು KPSC ಅವ್ರಿಗೆ ಮಾತ್ರ ಹೋಗಿರಲ್ಲ. ಅಲ್ಲಿ ಕೂತಿರೋ ಎಷ್ಟೋ ಪೊಲಿಟಿಷಿಯನ್ಸ್ಗೆ ಹೋಗಿದೆ, ಎಲ್ರಿಗೂ ಹೋಗಿರಲ್ಲ. ಎಷ್ಟೋ ಪೊಲಿಟಿಷಿಯನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವರೆಲ್ಲ ಅದನ್ನು ಮುಚ್ಚಾಕಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾರೇ ಅವನು ಕೃಷ್ಣ ಬೈರೇಗೌಡ ಇದು ಈ ವಿಚಾರವಾಗಿ ರೈಸ್ ಮಾಡಿದಾಗ ಒಂದೇ ಒಂದು ಮಾತು, ಆಯಿತು, ಇಷ್ಟು ವರ್ಷ ಆಗಿದೆ, ಇನ್ನು ಮುಂದೆ ಆಗದೇ ಇರೋ ಥರ ನಾವು ನೋಡ್ಕೊತೀವಿ. ಈ ಸತಿ ಆಗಿರೋ ಈ ಭ್ರಷ್ಟಾಚಾರನ ತನಿಖೆ ಮಾಡಿಸಿ ಈ ಎಕ್ಸಾಮ್ನ ಫುಲ್ ಕ್ಯಾನ್ಸಲ್ ಮಾಡಿ. ಮೊದಲಿಂದನೂ ಈ ಎಕ್ಸಾಮ್ಗೆ ಎಲ್ಲರಿಗೂ ಗೊತ್ತಿದೆ, ಪ್ರಿಲಿಮ್ಸಿಂದನೂ ತೊಂದರೆಗಳಿದೆ, ಪ್ರಿಲಿಮ್ಸಿಂದನೂ ಸರಿಯಾಗಿ ನಡೆದಿಲ್ಲ, ಎಕ್ಸಾಮ್ ಮಾಡಿಸ್ತೀವಿ ಅಂತೇಳಿ ಆ ಬಡವರು ಕಷ್ಟಪಟ್ಟು ಓದಿರೋ ಮಕ್ಕಳಿಗೆ ಒಂದೇ ಒಂದು ಮಾತು ಹೇಳಿದ್ದಿದ್ರೆ ದೊಡ್ಡವರಾಗ್ತಾ ಇದ್ರಿ ನೀವು. ಅದು ಬಿಟ್ಬಿಟ್ಟು ಮೊದಲು ಹಿಂಗೆ ನಡೆದಿದೆ, ಮೊದಲು ಭ್ರಷ್ಟಾಚಾರ ಆಗಿದೆ, ಮೊದಲು ತನಿಖೆ ಆಗಿದೆ, ಕೋರ್ಟ್ ಕೂಡ ಒಪ್ಕೊಂಡಿತ್ತು, ಅವಾಗ ಕೋರ್ಟಲ್ಲಿ ಆರ್ಡರ್ ಕೂಡ ಆಗಿತ್ತು ಇದು ಭ್ರಷ್ಟಾಚಾರ ಅಂತ, ಅಂದರೂ ನಾವು ಅವ್ರನ್ನೇ ಅಪಾಯಿಂಟ್ ಮಾಡ್ಕೊಂಡ್ವಿ. ಇವತ್ತು ಹಂಗೆ ನಡೆದಿದೆ. ಸುಮ್ಮನೆ ನಾವೀಗ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಮತ್ತೆರಡು ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಲ್ಲ, ಇದನ್ನೇ ಹಿಂಗೆ ಅಪಾಯಿಂಟ್ ಮಾಡ್ಕೊಂಬಿಡೋಣ ಅನ್ನೋ ರೇಂಜಿಗೆ ಮಾತಾಡ್ತಿರಲ್ಲ. ನಾಚಿಕೆ ಆಗ್ಬೇಕಂಡ್ರೆ ನಿಮಗೆ. ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ ರಾಜ್ಯದ ಜನಕ್ಕೆ? ಇದನ್ನು TV ಕೂತ್ಕೊಂಡು ಎಷ್ಟು ಮಕ್ಕಳು ನೋಡ್ತಾ ಇರ್ತವೆ, ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಿರ್ತವೆ, ಪೇರೆಂಟ್ಸ್ ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲ ಏನು ಅನ್ಸುತ್ತೆ? ಮುಂದೆ ಮಕ್ಕಳು ಓದಿದ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ಸುತ್ತಾ? ದುಡ್ಡಿದ್ರೆ ಎಲ್ಲ. ಆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ದುಡ್ಡಿದ್ರೆ ನಾವೇನು ಬೇಕಾದ್ರೂ ಕೊಂಡ್ಕೋಬೋದು, ಕಷ್ಟಪಟ್ಟು ಓದೋದ್ರಿಂದ ನಮಗೇನು ಸಿಗಲ್ಲ ಅಂತ. ಏನಕ್ಕೆ ಕಷ್ಟಪಟ್ಟು ಓದ್ಬೇಕು? ಫಸ್ಟ್ ಆಫ್ ಆಲ್ ಈ ಥರ ಕೋಟಿ ದುಡ್ಡು ಕೊಟ್ಟು ಅಂಥ ಸ್ಟೇಟ್ ಲೆವೆಲ್ AC, DYSP, ತಹಶೀಲ್ದಾರ್ ಪೋಸ್ಟ್ಗಳನ್ನ ಕೊಂಡ್ಕೊಳೋದಾದರೆ ಓದೋದೇನಕ್ಕೆ ಓದಬೇಕು? ನಾನು ಒಂದಂತೂ ಹೇಳ್ತೀನಿ, ಏನಿದು ಆಸ್ಪಿರೆಂಟ್ಸ್ ಇದ್ದೀರಾ, ಅಥವಾ ಮುಂದೆ ನಾನೊಬ್ಬ ಗೌರ್ಮೆಂಟ್ ಅಧಿಕಾರಿ ಆಗಬೇಕು ಅಂತ ಯಾರು ಕನಸಿಟ್ಕೊಂಡಿದ್ದೀರಾ, 2 ವಿಷಯ ತಲೆ ಇಟ್ಕೊಂಬಿಡಿ. ಒಂದು, ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೂ ಈ ಸೀಟ್ನ ಕೊಂಡ್ಕೋಬೋದು ನನಗೂ ಅಂತ ಇದ್ದರೆ ಓದಿ. ಇಲ್ಲ, ನಾನು ಎಫರ್ಟ್ ಹಾಕ್ತೀನಿ, ಕಷ್ಟಪಡ್ತೀನಿ, ಮೋಸ ಆದರೆ ಒದ್ದು ಕಿತ್ಕೋತೀನಿ ಅನ್ನೋ ಮೆಂಟ್ಯಾಲಿಟಿ ನಿಮ್ಮ ತಲೆಯಲ್ಲಿ ಬಂದರೆ ಓದಿ. ಈ ಎರಡೂ ಇಲ್ಲ ಅಂತಂದರೆ ದೇವ್ರಣೆ ಓದಬೇಡಿ. ಯಾವುದೇ ಕಾರಣಕ್ಕೂ ಈ ಪೊಲಿಟಿಷಿಯನ್ಸು, ಈ ಅಧಿಕಾರಿಗಳು ನಿಮಗೆ ಜಾಬ್ ಸಿಗೋದಕ್ಕೆ ಬಿಡೋದಿಲ್ಲ. ಬರೀ ಆಸ್ಪಿರೆಂಟ್ಸ್ ಅಂತ ಅಲ್ಲ, ಎಲ್ಲ ಪ್ರತಿಯೊಬ್ಬ ಅಣ್ಣ ತಮ್ಮ, ಎಷ್ಟು ಜನ, ಎಷ್ಟು ಕಾಲೇಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಈಗ ಓದ್ತಾ ಇದ್ದೀರಾ, ನೀವು ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಏನೇನಕ್ಕೋ ಬಂದ್ ಮಾಡ್ತೀರಾ. ಅಲ್ಲೇನೋ IPL ಆಯಿತು, IPL ಯಾರೋ ಗೆದ್ರು ಅಂದ್ರೆ ಲಕ್ಷ ಜನ ಸೇರಿ ಸಾಯ್ತೀರಾ. ಗಿಲ್ಲಿ ಬಂದ, ದರ್ಶನ್ ಬಂದ, ಅವ್ರು ಬಂದ, ಈ ಫಿಲಮ್ ಆ್ಯಕ್ಟರ್ ಬಂದು, ಯಾರೇ ಬಂದರು ಫುಲ್ಲು ಲಕ್ಷ ಜನ ನಿಂತ್ಕೊತೀರಾ. ಏನು ಸಿಗುತ್ತೆ ನಿಮಗೆ? ಆಯಿತು, ಅವ್ರು ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ, ನೀವು ಅವ್ರ ಅಭಿಮಾನಿಗಳು, ಒಳ್ಳೆಯದು. ಬಟ್ ಇದು ರಾಜ್ಯದ ಸಮಸ್ಯೆ ಕಣ್ರೆ, ರಾಜ್ಯದ ಸ್ಟೂಡೆಂಟ್ ಸಮಸ್ಯೆ, ಬಡ ಮಕ್ಕಳ ಸಮಸ್ಯೆ. ಎಷ್ಟೆಷ್ಟೋ ನಮಗೆ ಇವಾಗ ನೋಡಿದ್ರೆ ಸಂಘಗಳಿದೆ, ರೈತರ ಸಂಘ ಇದೆ. ರೈತರ ಮಕ್ಕಳು AC ಆಗೋದು ಬೇಡವಾ? DYSP ಆಗೋದು ಬೇಡವಾ? ರೈತರ ಮಕ್ಕಳಾಗೇ ಇರಬೇಕಾ? ಈಗಿರೋ ಸಿಚುವೇಶನ್ ಹಂಗೆ. ಯಾರು ದುಡ್ಡು ಕೊಟ್ಟ ರೈತರ ಮಕ್ಕಳು ಆಗೋಕ್ಕಾಗಲ್ಲ, ಇಂಥ ಕೆಲ್ಸಗಳು, ಇಂಥ ಪೋಸ್ಟಿಗೆ ಬರೋಕ್ಕಾಗಲ್ಲ. ಯಾಕೆ ರೈತರ ಸಂಘಟನೆಗಳು ಸುಮ್ಮನೆ ಇದ್ದೀರಾ? ಯಾಕೆ ನೀವು ಇನಿಷಿಯೇಟಿವ್ ತೊಗೊತಾ ಇಲ್ಲ? ಎಲ್ರಿಗೂ ಗೊತ್ತಿದೆ, ಸೆಷನಲ್ಲಿ ಇಷ್ಟು ದೊಡ್ಡ ಡಿಸ್ಕಷನ್ ಆಗಿದೆ, ಇಷ್ಟು ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಿದೆ, ಮಾಡ್ತಾ ಇಲ್ಲ. ಕನ್ನಡ ಪರ ಸಂಘಟನೆಗಳು ಯಾಕೆ ಮಾಡ್ತಾ ಇಲ್ಲ?
ಯಾವ್ಯಾವುದ್ರಲ್ಲೋ ಏನೇನೋ ಆಗುತ್ತೆ. ಯಾರು ಈ ಪೊಲಿಟಿಷಿಯನ್ಸ್ ಮಾತುಗಳಿಗೆ ಇಂಥ ವಿಚಾರಗಳಲ್ಲಿ ಅಟ್ಲೀಸ್ಟ್ ಪೊಲಿಟಿಷಿಯನ್ಸ್ ಎಲ್ಲದರಲ್ಲೂ ದುಡ್ಡು ಹೊಡ್ಕೊಂಡು ತಿಂತೀರಾ, ಏನೇನೋ ಮಾಡ್ತೀರಾ. ಇದೊಂದು ವಿಚಾರದಲ್ಲಿ ಕಂಡ್ರೆ ಅವರೆಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕಿರೋರು. ದುಡ್ಡು ಕೊಟ್ಟು ಲಂಚ ಹೊಡ್ಕೊಂಡು ತಿಂದು ಬಂದು ಅಧಿಕಾರಿ ಆದವನಿಗೆ ಒಬ್ಬ ರೈತ ಹೋಗಿ, ನನ್ನ ಈಗ ತಹಶೀಲ್ದಾರ್ ಹತ್ರ ಒಬ್ಬ ರೈತ ಹೋಗಿ, ಸ್ವಾಮಿ ನನಗಿಂತ ಕಷ್ಟ ಐತೆ ಅಂತ ಅರ್ಥ ಆಗುತ್ತೆ ಅವನಿಗೆ? ಹೆಂಗೆ ಅರ್ಥ ಆಗುತ್ತೆ? ಅವ್ನು ಕಷ್ಟಪಟ್ಟು ಬಂದಿದ್ರಲ್ವ ಅವ್ನಿಗೆ ಅರ್ಥ ಆಗೋದು. ಅವನು ದುಡ್ಡು ಹೊಡ್ಕೊಂಡು ತಿಂದೇ ಬಂದಿರ್ತಾನೆ. ಅವನಿಗೆ ನಿನ್ನ ಕಷ್ಟ ಬೇಕಾಗಿಲ್ಲ, ಅವನಿಗೆ ಬೇಕಿರೋ ದುಡ್ಡು ಕೊಡು, ದುಡ್ಡಿದ್ರೆ ಮಾಡ್ತೀನಿ ಅಷ್ಟೇ. ಅದನ್ನು ಈ ರೈತ ಪರ ಸಂಘಟನೆಗಳು ಕೂಡ ಅರ್ಥ ಮಾಡ್ಕೋಬೇಕು. ಬರೀ ಇದು ಸ್ಟೂಡೆಂಟ್ಸ್ಗೆ ಆಸ್ಪಿರೆಂಟ್ಸ್ಗೆ ಆಗ್ತಿರೋ ಪ್ರಾಬ್ಲಮ್ ಅಲ್ಲ. ಈ ದುಡ್ಡು ಹೊಡ್ಕೊಂಡು ತಿಂದು ಬಂದಿರ್ತಾರಲ್ಲ, ಇವರೆಲ್ಲ ನಿಮ್ಮ ದುಡ್ಡನ್ನ ಬಂದು ತಿಂತಾರೆ. ಇಡೀ ರಾಜ್ಯ ಜನದ ದುಡ್ಡನ್ನ ತಿಂತಾರೆ. ನನ್ನ ಕೇಳಿದ್ರೆ ಇಡೀ ರಾಜ್ಯ, ಇದು ಬರೀ ರೈತ ಸಂಘಟನೆಗಳು, ಸ್ಟೂಡೆಂಟ್ ಅಸೋಸಿಯೇಷನ್ಗಳು ಅಥವಾ ಕನ್ನಡ ಪರ ಸಂಘಟನೆಗಳು, ಇಡೀ ರಾಜ್ಯ ಬಂದಾಗಬೇಕು ಈ ವಿಚಾರವಾಗಿ. ಇಷ್ಟು ವರ್ಷಗಳ ಕಾಲ ನಡ್ಕೊಂಡ್ಬಂದಿದೆ. ಅಟ್ಲೀಸ್ಟ್ ಇವತ್ತಿಂದ ಸರಿ ಹೋಗ್ಬೇಕದು. ಯಾವಾಗ ಸರಿ ಮಾಡ್ತೀರಾ? ಆಯ್ತು, ಹಿಂಗೆ ಹೋಗ್ತಾ ಇದ್ರೆ ಏನು? ಎಲ್ಲ ದುಡ್ಡಿಗೆ ಸೇಲ್ ಆಗುತ್ತೆ, ಅವರೇ ಬರ್ತಾರೆ, ನೀವು ಕೊನೆಗೆ ನೀವೇ ದುಡ್ಡು ಕೊಡೋದವರಿಗೆ, ಬೇರೆ ಯಾರು ಕೊಡಲ್ಲ. ಎಷ್ಟೊಂದು ಜನ IAS, IPS ಜಡ್ಜ್ಗಳು, ರಿಟೈರ್ಡ್ ಜಡ್ಜ್ಗಳು ಇರ್ತೀರಿ. ನೀವೆಲ್ಲ ಕರಪ್ಷನ್ ಮಾಡ್ದೇನೆ ನನಗೆ ಗೊತ್ತಿದೆ ಎಷ್ಟೋ ಎಕ್ಸಾಂಪಲ್ಸು. ಅವ್ರು ಕರಪ್ಷನ್ ಮಾಡ್ದೇನೆ ಅವ್ರು ರಿಟೈರ್ಡ್ ಆಗಿ ಅವ್ರು ಇವತ್ತು ಮನೆಗಳಲ್ಲಿದ್ದಾರೆ. ನೀವು ಹೌದು, ನಿಮ್ಮ ಕಾಲದಲ್ಲಿ ನೀವು ಕರಪ್ಷನ್ ಮಾಡಲಿಲ್ಲ, ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ನೀವು ನಿಯತ್ತ ಕೆಲಸ ಮಾಡಿದ್ರಿ, ಆಯಿತು. ಇವತ್ತು ನಿಮ್ಮಂಥವ್ರು ಇನಿಷಿಯೇಟಿವ್ ತೊಗೋಬೇಕು ಸರ್. ನೀವು ಇನಿಷಿಯೇಟಿವ್ ತೊಗೊಳ್ಳೋರು ಯಾರು ತಗೊತಾರೆ? ಈ ರಾಜ್ಯನ ಇನ್ಯಾರು ಕಾಪಾಡೋಕ್ಕಾಗತ್ತೆ? ಈ ಭ್ರಷ್ಟಾಚಾರದ ಅಧಿಕಾರಿಗಳು, ಈ ಭ್ರಷ್ಟಾಚಾರದ ರಾಜಕೀಯ ಪೊಲಿಟಿಷಿಯನ್ಸ್ ಇದ್ದಾರಲ್ಲ, ರಾಜ್ಯನ ಕೊಳ್ಳೆ ಹೊಡ್ಕೊಂಡು ತಿಂತಾರೆ. ಅದು ಆಗಬಾರ್ದು. ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದಷ್ಟು ಅಧಿಕಾರಿಗಳಾರು ಎಜುಕೇಟೆಡ್ಸ್ ಇರಬೇಕು, ಒಳ್ಳೊಳ್ಳೆ ಡಿಸಿಷನ್ ತಗೊಳ್ಳೋ ಅಂಥ ಅಧಿಕಾರಿಗಳು ಇರಬೇಕು. ಅಂತಂದ್ರೆ ಈ ಕಷ್ಟಪಟ್ಟು ಓದಿರೋ ಮಕ್ಕಳನ್ನ ಏನಾದರೂ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸಿ. ಇಲ್ಲ ಅಂತಂದರೆ ಇಷ್ಟೇ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೆ, ಬಡವರಾಗೇ ಇರ್ತೀರ, ಶ್ರೀಮಂತರಾಗೇ ಇರ್ತೀರ. ಯಾರು ಉದ್ಧಾರ ಆಗೋಕ್ಕಾಗಲ್ಲ. ಈ ಪೊಲಿಟಿಷಿಯನ್ಸ್ ಮಕ್ಕಳು ಮಾತ್ರ ಉದ್ಧಾರ ಆಗ್ತಾರೆ. ನೀವೇನೊಂದು ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಾ ಇರ್ತೀರಾ, ಇದು ನೀವೆಲ್ಲ ಕಷ್ಟಪಟ್ಟು ಎಫರ್ಟ್ ಹಾಕಿರೋ ಅಂಥ ಸ್ಟೂಡೆಂಟ್ಸ್ಗಳೇ, ಆಸ್ಪಿರೆಂಟ್ಸೇ ಒಂದು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರ್ತೀರ. ನೀವೆಲ್ಲ ಓದಿರ್ತೀರಲ್ವ, ಹಿಸ್ಟ್ರಿ ಓದಿರ್ತೀರ, ನಿಮಗೆ ಗೊತ್ತು ನ್ಯಾಯ ಹೆಂಗೆ ಸಿಗುತ್ತೆ ಅಂತ. ಆ ಥರ ನ್ಯಾಯ ಇಸ್ಕೋಬೇಕು. ಸುಮ್ಮನೆ ನೀವು ಹೋಗಿ ಒಂದಿನ ನಿಂತ್ಕೊಂಡು ಆಕ್ಷನ್ಗೆ ಇವ್ರು ಕೊಡಲ್ಲ. ನಿಮ್ಗೆ ಏನು ಕೊಟ್ಟರು? ಇಷ್ಟು ದಿನ ಮಾಡಿದ್ದಕ್ಕೆ ಏನಾದ್ರು ಮಾಡಿದ್ರ? ನಿಮಗೆ ಮಾಡಲ್ಲ. ನೀವು ಮನ್ಸು ಮಾಡಿ ಪ್ರತಿಯೊಬ್ಬರು ಒಂದಾಗಿ 24 ಗಂಟೆಲಿ ನಿಮಗೆ ಬೇಕಿರೋ ನ್ಯಾಯ ನಿಮ್ಗೆ ಸಿಗುತ್ತೆ. ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಬರೀ ಸ್ಟೂಡೆಂಟ್ಸು, ಆಸ್ಪಿರೆಂಟ್ಸ್ ಅಂತ ಮಾತ್ರ ಬಿಟ್ಟರೆ ಇದು ಆಗ ಅಂಥ ಕೆಲಸ ಅಲ್ಲ. ಯಾಕಂದರೆ ಇದ್ರ ಹಿಂದೆ ಇರ್ತಕ್ಕಂಥವ್ರು ದೊಡ್ಡವರು. ಯಾವ ಕ್ಷಣಕ್ಕೆ ಬೇಕಾದ್ರೂ ಆಗುತ್ತೆ. ಈಗ ಯಾವುದೋ 2 ಎಲೆಕ್ಷನ್ ಇದೆ ಕರ್ನಾಟಕದಲ್ಲಿ, ಗಂಟೆಗೂ ಡಿಸಿಷನ್ ತೊಗೊತೀರಾ, ಗಂಟೆಗೂ ಏನು ಮಾಡಬೇಕು, ರಾತ್ರಿ ಹಗಲು ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಯಾರನ್ನ ಹಾಳು ಮಾಡಬೇಕು, ಯಾರನ್ನ ಉದ್ಧಾರ ಮಾಡಬೇಕು, ಯಾರನ್ನ ಗೆಲ್ಲಿಸ್ಬೇಕು, ಡಿಸಿಷನ್ಗಳು ಅಷ್ಟು ಫಾಸ್ಟಾಗಿ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ನಮಗೆ ಜಾಬ್ ಕಾಲ್ ಮಾಡಿ ಅಂತಂದರೆ ವರ್ಷಗಳ ಗಟ್ಟಲೆ ಟೈಮ್ ತೊಗೊತೀರಾ. ಏನು KPSCನೇ ಕ್ಲೋಸ್ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? CBI ಕೊಡ್ಬೋದಿತ್ತು, ಯಾಕೆ ಕೊಡಲ್ಲ? ಯಾಕೆಂದರೆ ಎಲ್ಲ ನೀವು ಇನ್ವಾಲ್ವ್ ಆಗಿದ್ದೀರಾ. ನಿಮ್ಮ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ನೀವು ಯಾವುದೂ ಮಾಡೋಕ್ಕೆ ರೆಡಿ ಇಲ್ಲ. ನಾನು ಇನ್ನೊಂದು ಮೀಡಿಯಾದವರು ಈ ಸತಿ ತುಂಬ ಸ್ಟೂಡೆಂಟ್ಸ್ ಜೊತೆ ನಿಂತರು. ನಿಮಗೆ ಕೇಳ್ಕೊಳೋದೇನಪ್ಪ ಅಂತಂದರೆ, ದಯವಿಟ್ಟು ಒಂದು ನ್ಯಾಯ, ಒಂದು ಎಂಡ್ ಸಿಗೋವರೆಗೂ ಬಿಡಬೇಡಿ. ಇದನ್ನ ನೀವೊಬ್ಬರೇ ನಿಮ್ಮ ಕೈಲಿ ಏನು ಬೇಕಾದ್ರೂ ಮಾಡೋಕ್ಕಾಗತ್ತೆ ಅಂತ ಇದ್ರೆ ಅದು ನೀವೊಬ್ಬರೇ, ನೀವು ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸ್ಬೋದು. ಈ ಸ್ಟೂಡೆಂಟ್ಸ್ ಹೋರಾಟ ಮಾಡ್ಬೋದು, ಅದ್ರ ಜೊತೆಗೆ ನೀವು ನಿಲ್ಲಿ ದಯವಿಟ್ಟು ಅಂತ ನಾನು ಕೇಳ್ಬೋದು. ರೀ ಸಿದ್ದರಾಮಯ್ಯನವರೇ, ರಾಜ್ಯದ ಮರ್ಯಾದಿನ ಹರಾಜಾಗ್ತಿದ್ರ ಕಣ್ರಿ. ಯಾವ್ಯಾವುದ್ರಲ್ಲೋ ರಾಜಕೀಯ ವ್ಯಕ್ತಿಗಳು ನೀವೆಲ್ಲ ಒಡ್ಕೊಂಡು ತಿನ್ನೋದನ್ನು ನಾವು ಕೇಳಿದ್ದೀವಿ. ಅಟ್ಲೀಸ್ಟ್ ಇದೊಂದು ವಿಚಾರ, ಸ್ಟೂಡೆಂಟ್ಸು 5 ವರ್ಷ 6 ವರ್ಷ ಕಷ್ಟಪಟ್ಟು ಓದಿರ್ತವೆ, ಚಿಕ್ಕ ಮಕ್ಕಳಿಂದ ಆಸೆ ಇಟ್ಟಿರ್ತವೆ, ನಾನೊಬ್ಬ ಇಂಥ ಅಧಿಕಾರಿ ಆಗಿರಬೇಕು ಅಂತ ಅವತ್ತಿಂದ ಆಸೆ ಇಟ್ಕೊಂಡಿರ್ತಾರೆ. ಅವ್ರ ಅಪ್ಪ ಅಮ್ಮ ಆಸೆ ಇಟ್ಕೊಂಡಿರ್ತಾರೆ, ಅವ್ರ ನೆಂಟರುಗಳು ಆಸೆ ಇಟ್ಕೊಂಡಿರ್ತಾರೆ. ಎಲ್ಲರ ಆಸೆ ಮೇಲೆ ಹೊಡಿತಾ ಇದ್ದೀರ, ಲಕ್ಷಾಂತರ ಜೀವಗಳ ಮೇಲೆ ಹೊಡಿತಾ ಇದ್ದೀರ ನೀವು. ನಿಮ್ಮ ದುಡ್ಡು, ನಿಮ್ಮ ದುರಾಸೆ, ನಿಮ್ಮ ಭ್ರಷ್ಟಾಚಾರದ ತೆವಲಿಗೆ ಮಕ್ಕಳ ಜೀವನ ಹಾಳು ಮಾಡಿಕ್ತಾ ಇದ್ದೀರ. ಏನೋ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಎಲ್ಲರೂ ಒಂದಾದರೆ ಮಾತ್ರ ಗ್ಯಾರಂಟಿ ಈ ಭ್ರಷ್ಟಾಚಾರನ ನಿಲ್ಲಿಸ್ಬೋದು. ಇಷ್ಟು ದಿನ ಆಗೋಗಿರೋದು ಆಗೋಗಿದೆ. ಇವತ್ತಿಗೆ ನಿಲ್ಲಿಸಿ ಆಗಿರೋ ಈ
ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಸಿ ಎಕ್ಸಾಮ್ನ ಒಬ್ಬ ಒಳ್ಳೆ ನಾನ್ ಕರಪ್ಟ್ ಆಫೀಸರ್ನ ಅಪಾಯಿಂಟ್ ಮಾಡಿ, ಯಾರು ರಿಟೈರ್ಡ್ ಜಡ್ಜ್ನ ಅಪಾಯಿಂಟ್ ಮಾಡಿ ಅವ್ರ ಸೂಪರ್ವಿಷನಲ್ಲಿ ಎಕ್ಸಾಮ್ಸ್ ನಡೆಸಿ, ಮುಂದೆ ಇನ್ಯಾವತ್ತೂ ಭ್ರಷ್ಟಾಚಾರ ಆಗದೇ ಇರೋ ಥರ ನೋಡಿಕೊಂಡ್ರೆ ನಿಮಗೂ ಮರ್ಯಾದೆ ಬರುತ್ತೆ, ರಾಜ್ಯಕ್ಕೂ ಮರ್ಯಾದೆ ಬರುತ್ತೆ. ಥ್ಯಾಂಕ್ ಯು.